ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಪಕ್ಷಾತೀತವಾಗಿ ಹಾಗೂ ಎಲ್ಲ ಕೋಲಿ ಸಮಾಜದ ಸಂಘಟನೆಗಳೊಂದಿಗೆ ಕೋಲಿ ಕಬ್ಬರಿಗ ಅಂಬಿಗ ಬೆಸ್ತ ಮಗವೀರ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಸ್ತಾವನೆ ತಳವಾರ್ ಸಮಾಜಕ್ಕೆ ಎಸ್ಟಿ ಸಿಂಧುತ್ವ ಪ್ರಮಾಣ ಪತ್ರ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಳಿಗಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಿದ್ಧತೆ ಸಭೆಯು ಯಶಸ್ವಿಯಾಗಿ ಜರುಗಿದೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಭಾನುವಾರ ಕೋಲಿ ಕಬ್ಬಲಿಗ ಸಮಾಜದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ನಡೆದ ಪೂರ್ವಭಾವ ಸಿದ್ಧತೆ ಸಭೆಯು ವಿವಿಧ ಗಣ್ಯರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಂಡಿತು. ನಂತರ ಸಮಾಜವನ್ನು ಉದ್ದೇಶಿಸಿ ಮಾತನಾಡಿದ MLC ತಿಪ್ಪಣಪ್ಪ ಕಮಕ್ನೂರ್ ಭಿನ್ನಾಭಿಪ್ರಾಯ ಬದಿಗೊತ್ತಿ ನಾವೆಲ್ಲರೂ ಸಂಘಟಿತರಾಗಿ ಒಗ್ಗಟ್ಟು ತೋರಿಸಿದರೆ ರಾಜ್ಯ ಸರ್ಕಾರವೇ ಮನೆ ಬಾಗಿಲಿಗೆ ಬರುತ್ತದೆ. ಸಮಾಜದ ಮುಂದೆ ಯಾರೂ ದೊಡ್ಡವರಿಲ್ಲ. ಸಮಾಜಕ್ಕೆ ಅನ್ಯಾಯವಾದರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಎಂದು ಹೇಳಿದರು. ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ ಅದರ ಕೂಡಲ ಸಂಗಮ ಮಾದರಿಯಲ್ಲಿದೆ. ಅಂಬಿಗರ ಚೌಡಯ್ಯನವರ ಗದ್ದಿಗೆ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ಮೂರು ಸದಸ್ಯರಿಗೆ ನೇಮಕ ಮಾಡಿದ್ದಾರೆ. SK ಪಾಟೀಲ್ ಅಧ್ಯಕ್ಷರಿದ್ದಾರೆ. ಸಾಹೇಬಣ್ಣ ತಲವಾರು, ರವಿಕುಮಾರ್ ಅವರು, ನಾವು ಅದರ ಸದಸ್ಯರಿದ್ದೀವಿ. ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೊರಗೆ ತೆಗೆದು ಅದು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಟ್ಟದಲ್ಲಿ ವಿಧಾನ ಪರಿಷತ್ ನಿರ್ಣಯ ಆಗಿದೆ. ಅದಕ್ಕೆ 75 ಸದಸ್ಯರು 75 ವಿಧಾನ ಪರಿಷತ್ ಸದಸ್ಯರು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರ ಚರ್ಚೆಗೆ ಬಂದಾಗ ನಿಮ್ಮ ಸಮಾಜದೊಡನೆ ನಾವೆಲ್ಲರೂ ಇರ್ತೀವಿ. ಎಂದೋ ಆಗಬೇಕಾಗಿತ್ತು. ಚಿನ್ನಪ್ಪ ರೆಡ್ಡಿ ಆಯೋಗಗಳು ಎಲ್ಲ ಆಯೋಗಗಳಿಗೆ ವರದಿ ಇವೆ. ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಸಾಮಾಜಿಕವಾಗಿ ದುರ್ಬಲರಿದ್ದಾರೆ, ಶೈಕ್ಷಣಿಕವಾಗಿದ್ದಾರೆ. ಇವರನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಎಲ್ಲ ಅರ್ಹತೆ ಉಳ್ಳವರಿದ್ದಾರೆ ಅಂತ ಸರ್ಕಾರ ವರದಿ ಬಂದರೂ ಕೂಡ ನಮ್ಮ ಇಲ್ಲಿಯವರಿಗೆ ಆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಅನುಕೂಲ ಹೇಳಿದ್ರು ಭಾಷಣದಾಗಲಿ ಆರ್ಥಿಕವಾಗಿ ನೀವು ಬಲಿಷ್ಠ ಆಗಬೇಕು, ಸಾಮಾಜಿಕವಾಗಿ ಬಲಿಷ್ಠ ಆಗಬೇಕು, ಅಂದಾಗ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಬರುತ್ತೆ ಎಂಬ ಮಾತನ್ನು ಕೂಡ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾನು ಲಕ್ಷಪ್ಪ ಜಮಾದಾರವರ ಹೋರಾಟಕ್ಕೆ ಬೆಂಬಲವಾಗಿರುತ್ತೇನೆ. ಮತ್ತೆ ಲಕ್ಷಪ್ಪಣ್ಣವರು ಶಿವಕುಮಾರ್ ನಾಟಿಕಾರ್ ಅವರು ಹೇಳಿದಂಥ ಕೆಲವು ವಿಚಾರಗಳನ್ನು ನೀವು ಅಳವಡಿಸಿಕೊಳ್ಳಬೇಕು. ಆಮೇಲೆ 1 ತಿಂಗಳ ಗಡುವು ಕೊಟ್ಟಿದ್ದೀವಿ. ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜ ಸೇರ್ಪಡೆ ಆಗಲಿಲ್ಲ ಅಂತಂದ್ರೆ ಮುಂದೆ ಏನು ಹೋರಾಟ ಮಾಡಬೇಕೆಂಬುದು 1 ತಿಂಗಳ ಸಲುವಾಗಿ ನೀವು ಗಡುವು ಕೊಟ್ಟಿದ್ದೀರಿ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಈ ಭಾಗದ ಉಸ್ತುವಾರಿ ಮಂತ್ರಿಗಳು ಒಂದು ಸಭೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳನ್ನೆಲ್ಲ ಕರೆಸಿ ಮುಖ್ಯಮಂತ್ರಿ ಎದುರು ಹೋದಾಗ ನೀವೇನಾದರೂ ಎಡವಟ್ಟು ಮಾಡಬಾರ್ದು, ತಪ್ಪು ಮಾಹಿತಿ ಸರ್ಕಾರ ಕೊಡಬಾರ್ದು, ಮುಖ್ಯಮಂತ್ರಿ ಕೊಡಬಾರ್ದು. ಇದು ಪರಿಶಿಷ್ಟ ಪಂಗಡದಲ್ಲಿ ಕೋಲಿ, ಕಬ್ಬರಿಗ, ಬೆಸ್ತ, ಅಂಬಿಗ, ಬಾರ್ಕಿ ಈ ಪದಗಳ ಸೇರಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಮನವರಿಕೆ ಮಾಡಬೇಕೆಂದು. ಆಮೇಲೆ ಈ ಕುಲಶಾಸ್ತ್ರ ಅಧ್ಯಯನದ ಬಗ್ಗೆನೂ ಕೂಡ ಸಮಗ್ರವಾದ ಮಾಹಿತಿ ನಾವು ತರಿಸ್ಕೊಂಡಿದ್ದೇವೆ. ರಾಜ್ಯ ಸರ್ಕಾರವು ಕೂಡ ನಿಮ್ಮ ಸಮಾಜವನ್ನು ST ಮಾಡಲು ಉತ್ಸುಕರಾಗಿದೆ. ಕೇಂದ್ರ ಸರ್ಕಾರ ಕೂಡ ಪರಿಶೀಲನೆ ಮಾಡಿ ಅದನ್ನು STಗೆ ಘೋಷಣೆ ಮಾಡಕ್ಕೆ ಅವರು ಕೂಡ ಉತ್ಸುಕರಾಗಿದ್ದಾರೆ. ಇನ್ನು ನಂತರ ಮಾತನಾಡಿದ JDS ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ನಾಟಿಕಾರ್, ಬುಡಕಟ್ಟು ಲಕ್ಷಣ ಇರುವ ವೈಜ್ಞಾನಿಕ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಿದಾಗ ಮಾತ್ರ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನನಗಿಂತಲೂ ಬಹಳ ಜನ ಹಿರಿಯರಿದ್ದರೆ ಯುವಕರಿಗೂ ತಮಗೂ ಕೂಡ ಗೊತ್ತಿದೆ. ಏನಾದರೂ ಒಂದು ಹಂತಕ್ಕೆ ತರಲೇಬೇಕಲ್ಲ ಅನ್ನೋಂಥ ಒಂದು ಶಪಥವನ್ನ ಮಾಡಬೇಕಾದಂಥ ದಿನ ಅಂತೇಳಿ ನಾನು ಅನ್ಕೊಂಡಿದ್ದೆ. ಮೊನ್ನೆ ಯಾದಗಿರಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಬಂದಿದ್ದಾರೆ. ಇಡೀ ರಾಜ್ಯದ ಕಣ್ಣು ತೆರೆಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಯಿತು. ಬಹುಶಃ ಅವತ್ತಿನ ಕಾರ್ಯಕ್ರಮ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಬಹಳ ಜನ ಮುಖಂಡರಿದ್ದೀವಿ. ಯಾದಗಿರಿಯವರಿಗೆ ಅಭಿನಂದನೆ ಏನು ಹೇಳಬೇಕಾಗಿದೆ ಅಂದ್ರೆ ಯಾರ ಹತ್ರನೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ.
ಅದು ಸಮಾಜದ ಶಕ್ತಿ, ಅದು ಸಮಾಜದ ಶಕ್ತಿ. ತನ್ನ ಹಿತಕ್ಕಾಗಿ ಸಮಾಜವನ್ನ ಸಂಘಟಿಸಿ ತನ್ನ ಹೆಸರನ್ನ ಮಾಡಿಕೊಳ್ಳೋದಕ್ಕಾಗಿ ಹೋರಾಟ ರೂಪಿಸಿದ್ರೆ ಅದು ಬಹಳ ದಿವಸ ಉಳಿಯಲ್ಲ. ಇದು ನಾವು ತಿಳ್ಕೋಬೇಕು. ಅದರ ಜೊತೆಗೆ ನನಗೆ ಬೇಕಾದ್ರೆ ಅನ್ಯಾಯ ಆಗಲಿ, ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ, ನನ್ನ ಸಮಾಜವನ್ನ ಕೆಳಗೆ ಬೀಳಲಿಕ್ಕೆ ಬಿಡಲ್ಲ ಅಂತ ಯಾರು ಅನ್ಕೊಂಡು ಹೋರಾಟ ಮಾಡ್ತಾರೋ ಅವರಿಗೆ ತಡೆಯುವ ಶಕ್ತಿಗಳು ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇರಲ್ಲ ಅಂತಕ್ಕಂಥ ಮಾತನಾಡುವ. ವೈಯಕ್ತಿಕವಾಗಿ ನನ್ನ ಬಗ್ಗೆ ಇವತ್ತು ಒಂದು ಮಾತನ್ನ ಲಚ್ಚಪ್ಪಣ್ಣವರು, ನಮ್ದು ರಾಜಕೀಯ ವಿಚಾರ ಭಿನ್ನಾಭಿಪ್ರಾಯ ಏನೇ ಹಾಕಿರ್ಲಿ ಅದು ನಮಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರೋದು ನಮ್ಮ ಸಮಾಜದ ವಿಚಾರ. ನಮ್ಮ ಸಮಾಜಕ್ಕೆ ಇವತ್ತೇನು ಅನ್ಯಾಯ ಆಗ್ತಾ ಇದೆ ಅಲ್ಲ, ಅನ್ಯಾಯ ಆದಾಗ್ಲೂ ಕೂಡ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳು, ಪಕ್ಷಗಳು, ರಾಜಕೀಯ ನಮ್ಮ ನಾಯಕರುಗಳ ಇನ್ನು ಯಾದಗಿರಿ ನಗರಸಭೆ ಅಧ್ಯಕ್ಷ ಲಲಿತಾ ಅನ್ಪೂರ್ ಮಾತನಾಡಿ, ಒಗ್ಗಟ್ಟಿನ ಕೊರತೆಯಿಂದ ರಾಜ್ಯ 224 ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಒಬ್ಬರು ಶಾಸಕರಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ಅಧಿಕಾರ ಸಿಗಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಂದರು. ಮಾಡ್ತಕ್ಕಂಥದ್ದು ಅದು ರಾಜಕೀಯ ರಂಗ ಆಗಿರ್ಬೋದು, ಮತ್ತು ಸಹಜವಾಗಿ ರಾಜಕೀಯದಲ್ಲೇ ಜಾಸ್ತಿ ಕಿತ್ತಾಟ ಬರೋದು, ಉಳಿದ ಯಾವ ವಿಷಯದಲ್ಲಂತೂ ಬರೋಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಸುಮಾರು ವರ್ಷಗಳಿಂದ, ಯಾಕಂದ್ರೆ ಇಲ್ಲಿ ಬಡಪ್ಪ ಅಂತವ್ರು ಕುಂತಾರ, ತಿಪ್ಪಣ್ಣಿ ಸರ್ ಕುಂತಾರ, ನಾವೆಲ್ಲೂ ಸಣ್ಣವರು. ನಮ್ಮ ತಂದೆಯವರಿಂದ ಹಿಡಿದು ವಿಠಲ್ ಯರೂರ್ಜಿ ಅವರ ನೇತೃತ್ವದಲ್ಲಿ ಆಗಿ ಸುಮಾರು ವರ್ಷಗಳಿಂದ ಈ ಸಂಘಟನೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ST ಹೋರಾಟದಂತೂ ಹತ್ರ 30 ವರ್ಷದಿಂದ, ಯಾಕಂದರೆ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಲಕ್ಷಕ್ಕೂ ಮೀರಿ ಜನರನ್ನ ಸೇರಿಸುವ ಮುಖಾಂತರ ವಿಠಲ್ ಯರೂರ್ಜಿ ಅವರು ಸಮಾವೇಶಗಳನ್ನು ಮಾಡ್ತಾ ಇದ್ರು. ಅವಾಗಿಂದ ಇವಾಗಿನವರೆಗಾದ್ರೆ ಎಲ್ಲರೂ ಹೋರಾಟದ ಮನೋಭಾವನೆಯಲ್ಲಿ ಬಂದಿದ್ದಾರೆ. ಆದ್ರೆ ಗೊತ್ತಿಲ್ಲ ಯಾಕಂತೇಳಿ ಮೋಸ್ಟ್ಲಿ ನಮ್ಮೆಲ್ಲರಲ್ಲಿ ಹೊಂದಾಣಿಕೆಯ ಭಾವನೆ ಕೊರತೆ ಎಂದರೆ ನಾವು ರಾಜಕೀಯವಾಗಿ ಬಹಳ ಹಿಂದುಳಿದಿವಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಇನ್ನಿತರರು ಮಾತನಾಡಿ ಸಮಾಜದ ಏಳಿಗೆಗಾಗಿ ಒಗ್ಗಟ್ಟಾಗೋಣ ಎಂದರು. ಕಾನೂನಲ್ಲಿ ಶಿಕ್ಷೆ ಆಗಬೇಕು. ತಳವಾರ್ ಸಮುದಾಯದ ನಿಂತೋದಂಥ ಸರ್ಟಿಫಿಕೇಟ್ಗಳನ್ನು ಮುಂದುವರಿಸಬೇಕು. ಅದರಂತೆ ಏನೇ ಟೋಕರೆ ಕೋಳಿ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳು ಕೂಡ ಗೊಂದಲ ಆಗ್ತಾ ಇದ್ದಾವೆ, ಅದು ಕೂಡ ಮುಂದುವರಿಸಬೇಕು. ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರ ಏನು ಕುಲದವ್ರಿ ಆದ ಗೊಂಡ ಕುಲದವ್ರಿಗೆ ಕೂಡ ಸರ್ಟಿಫಿಕೇಟ್ ತೊಂದರೆ ಆಗ್ತಾವ. ಬಹುಶಃ ಮುಖ್ಯಮಂತ್ರಿಯಾಗಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ, ಅದು ನಮ್ಮ ಸಮಾಜದಿಂದ ಅವರಿಗೆ ಕೊಡು ಅಂತೇಳಿ ನಾವು ಹೇಳುವಂತ ತಾಕತ್ ನಮ್ಮಲ್ಲಿ ಇರುತ್ತೆ. ಅದನ್ನು ಕೂಡ ಮುಂದುವರ್ಸ್ಕೊಂಡು ನಾವು ಆಗ್ರಹಪಡಿಸಬೇಕು. ಹಾಗಾಗಿ ಇವತ್ತೇನು ಕರೆದಂತ ಈ ಪೂರ್ವಭಾವಿ ಸಭೆ ಬಹುಶಃ ಇದು ಭಾಷಣ ಮಾಡತಕ್ಕಂಥ ಸಭೆ ಅಲ್ಲ, ಇದು ಪೂರ್ವಭಾವಿ ಸಭೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಕುಂತವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವೇದಿಕೆ ಮುಂದೆ ಕುಂತವ್ರಿಗೆ ನಾನು ನಿಮ್ಗೆ ಸ್ವಾಗತ ಬಯಸ್ತೀನಿ. ಯಾಕಂತಂದ್ರೆ ಎಲ್ಲರೂ ಹೇಳಿದ್ರು ಅಸೂಯೆಗಳು ಅದಾವೆ ಅಂತ ಹೇಳಿ. ಸರಿ, ಎಲ್ಲ ಕಡೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ಸಂದರ್ಭ ಬಂದಾಗ ನಾವು ಒಗ್ಗಟ್ಟು ಹಾಕ್ಬೇಕು. ಅಸೂಯೆ ಯಾರ ಬಲ್ಲಿ ಇಲ್ಲ, ಎಲ್ಲರ ಬಲ್ಲಿ ಅದು ಮಹಾಭಾರತ ಆಗಿದ್ದು ಅಸೂಯದಿಂದನೇ. ಪ್ರಥಮ ಯುದ್ಧ ದಯಾದಿಗಳ ಕಲಾ ಅಂತಾರೆ, ಅದಕ್ಕೆ ಮಹಾಭಾರತ ಎನ್ನುವುದು ದಯಾದಿಗಳ ಕಲಾ ಅಂದ್ರೆ ಅಣ್ಣತಮ್ಮರು ಬೇರೆ ಆಗಿ ವೈರಿಗಳಾದಾಗ ದಯಾದಿಗಳ ಅಂತಾರೆ. ಅದಕ್ಕೆ ಬಹುಶಃ ಅದು ವಂಶಕ್ಕೆ ಬಂದದ್ದು ಕಾಣ್ತದು, ಎಲ್ಲಿ ಬಿಡ್ತದೆ ಮಗದ್ದು ಇರುವುದೇ ಇರ್ಲಿ. ಹಾಗಾಗಿ ಇಲ್ಲಿ ಅಸೂಯೆ ಸಾಮಾನ್ಯ ಜನರಲ್ಲಿ ಇಲ್ಲ, ನಮ್ಮಲ್ಲಿಲ್ಲ. ಸ್ವಲ್ಪ ರಾಜಕಾರಣದಾಗಿದ್ದವ್ರ ಬಳಿ ಅಸೂಯೆ ಇರ್ತದ, ಅದು ಸಾಮಾನ್ಯ. ನೀವು ಹೇಳ್ತಿರಲ್ಲ ತಪ್ಪು, ಎಲ್ಲರ ಬಳಿ ನಮ್ಮಲ್ಲಿ ಕಾಲ್ ಚೆಕ್ತಾರತ್ತಿಲ್ಲ. ಯಾವ ಸಾಮಾನ್ಯ ಜನ ಇದ್ದಾರೆ, ಯಾರು ನಮ್ಮ ಸಮಾಜ ಅಂತಾರೆ, ಯಾರು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಯಾವುದೇ ಪಕ್ಷದ ಒಂದು ವಾಸನೆಯಿಂದ ಕೆಲಸ ಮಾಡ್ತಾರಲ್ಲ, ಅವ್ರೆಲ್ಲರಲ್ಲಿ ಸ್ವಾಭಿಮಾನದ, ಅವ್ರೆಲ್ಲರಲ್ಲಿ ನಮ್ಮನ್ನು ಒಗ್ಗಟ್ಟು ಮಾಡುವಂತ ಶಕ್ತಿ ಐತೆ. ಸ್ವಲ್ಪ ನಮ್ಮಲ್ಲಿ ರಾಜಕಾರಣ ಇದ್ದವ್ರ ಬಳಿ ಇದೆ, ಅದು ಕಾಲಾಂತರದಲ್ಲಿ ಹೋಗ್ಬೇಕು. ಅದು ನಾವು ತಿಳ್ಕೋಬೇಕಂದ್ರ ಒಂದಿಷ್ಟು ಮಂದಿನ ನಾವು ಕಾಪಿ ಮಾಡಬೇಕಾಗ್ತದೆ. ಈ ರಾಜ್ಯದಾಗ ಶಕ್ತಿಗಳು ಹೆಂಗ ಉತ್ಪತ್ತಿ ಆಗ್ತವ ಅನ್ನೋದಕ್ಕೆ ಬಹಳ ಜನ ಬೇಡ. ಈ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇದ್ರು, ಗೊತ್ತಿರಬೇಕು ನಿಮಗೆ. ಅವ್ರಿಗೆ ಬಿಜೆಪಿಲಿಂದ ತೆಗೆದು ಹಾಕಿದ್ರು, KJP ಪಾರ್ಟಿ ಕಟ್ಟಿದ್ರು. KJP ಪಾರ್ಟಿ ಕಟ್ಟಿ ಎಷ್ಟು ಜನ ಗೆಲ್ಸಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಬಿಜೆಪಿ ಕೆಡಿಯುದ್ರು. ಅವ್ರು ಏನ್ ಮಾಡಿದ್ರು, ಬಿಜೆಪಿ
ಶಾಶ್ವತವಾಗಿ ಏನು ಬೇಕಾಗಿದೆ ನಮ್ಮ ಸಮಾಜಕ್ಕೆ ಅದನ್ನು ಕೇಳಬೇಕು. ಕಾರ್ಯಕ್ರಮದಲ್ಲಿ ಕೋಲಿ ಸಮಾಜದ ಹಲವು ರಾಜಕೀಯ ಮುಖಂಡರು, ಸ್ವಾಮೀಜಿಗಳು ಸೇರಿದಂತೆ ಹಲವಾರು ಜನರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.